ಆ್ಯಂಡ್ ನಮ್ರತ ನಾವು ಸಣ್ಣ ಪುಟ್ಟ ಜಗಳಗಳಾಗೇ ಆಗುತ್ತೆ ಸರ್. ವಿ ಆರ್ ಗುಡ್ ಫ್ರೆಂಡ್ಸ್, ವಿ ಹ್ಯಾವ್ ಶೇರ್ಡ್ ಗುಡ್ ಬಾಂಡಿಂಗ್. ಸೊ ಇವತ್ತಿಗೂ ಹಾಗೇ ಇದೆ. ಆ್ಯಂಡ್ ಟೈಮ್ ಸಿಕ್ಕಿದ್ರೆ ಸಿಗ್ತೀವಿ. ಅವ್ರ ಜೊತೆ ನಾವು ಸಿಕ್ಕಿದ್ದು ಯಾವುದೋ ಒಂದು ಇವೆಂಟ್ನಲ್ಲಿ, ಬಟ್ ಪರ್ಸ್ನಲಾಗಿ ಎಲ್ಲ ಭೇಟಿ ಮಾಡಿ ಒಂದಷ್ಟು ಮೆಮೊರೀಸ್ನ ಮೆಲುಕು ಹಾಕುವಂಥ ಒಂದು ಪ್ಲ್ಯಾನ್ಸ್ ನಡೀತಾ ಇದ್ದಾವೆ. ನೋಡೋಣ. ನಮ್ರತ ಅವ್ರ ಬಗ್ಗೆ ಮಾತಾಡ್ತಿದ್ರೆ ಆ ವಿಚಾರ ಮತ್ತೆ ಚರ್ಚೆ ಆಗ್ತಿದೆ. ನಾವು ಕೂಡ ಒಂದು ಕೇಳೋಂತ ಪ್ರಯತ್ನ, ಅವರ ಮೂಗುತಿ ಮೇಲೆ ನಿಮ್ ಕಣ್ ಬಿದ್ದಿತ್ತು, ಸೊ ಅದ್ರ ಬಗ್ಗೆ ಮಾತಾಡಿದ್ರಿ. ಪ್ರತಿಯೊಂದು ಕೂಡ ಜನ ಈಗ ನೋಡ್ತಾ ಇದ್ದಾರೆ. ಏನು ಅದು ಬಿಗ್ ಬಾಸ್ ಮನೆಯೊಳಗೂ ಆ ರೀತಿ ಸಾಕಷ್ಟು ರೇಗಿಸಿದ್ದಿದೆ, ಹೊಗಳಿದ್ದಿದೆ. ಅವ್ರು ತುಂಬಾ ಖುಷಿ ಪಡ್ತಾರೆ. ಅವ್ರು ನಕ್ಕಾಗ, ಅವ್ರು ನಾಚ್ಕೊಂಡಾಗ ಅವರು ಚೆನ್ನಾಗಿ ಕಾಣುತ್ತೆ. ಅದನ್ನ ಹೇಳ್ತೀನಿ, ಅದ್ರಲ್ಲೇನಿದೆ. ಇದೆಲ್ಲದ್ರ ಜೊತೆಗೆ ಸಂಗೀತ ಅವರು ಮತ್ತು ಕಾರ್ತಿಕ್ ಅವರ ನಡುವಿನ ಮನಸ್ತಾಪ ದೂರ ಆಗದೆ ಅವಾಗ ಜೊತೆಗೆ ಏನಾದ್ರು ಸಿನಿಮಾ ಮಾಡುವಂತ ಅವಕಾಶಗಳು ಸಿಕ್ಕರೆ ಸಿನಿಮಾ ಮಾಡ್ತಾರ? ಹೇಗೆಲ್ಲ ಪ್ಲಾನ್ ಆಗ್ತಿದೆ? ಯಾವತ್ ಮಾತಾಡ್ತೀರಾ? ಯಾವತ್ ಮಾತಾಡ್ತೀವಿ ಅನ್ನೋದು ಗೊತ್ತಿಲ್ಲ, ಬಟ್ ಮನಸ್ತಾಪ ಇದೆ ಅಂತ ನನಗಂತೂ ಅನಿಸಿಲ್ಲ. ಒಳಗಡೆ ಏನೇನಾಗಬೇಕಾಗಿತ್ತು ಅದಾಗಿದೆ. ಹೊರಗಡೆ ಬಂದಾಗ ಮಾತಾಡುವಂಥ ಅವಕಾಶ ಸಿಕ್ಕಿಲ್ಲ. ಮಾತಾಡಿದ್ರೆ ಡೆಫಿನೆಟ್ಲಿ ಮಾತಾಡ್ತೀನಿ. ಆ್ಯಂಡ್ ನಮ್ರತ ನಾವು ಸಣ್ಣ ಪುಟ್ಟ ಜಗಳಗಳಾಗೇ ಆಗುತ್ತೆ ಸರ್. ವಿ ಆರ್ ಗುಡ್ ಫ್ರೆಂಡ್ಸ್, ವಿ ಹ್ಯಾವ್ ಶೇರ್ಡ್ ಗುಡ್ ಬಾಂಡಿಂಗ್. ಸೊ ಇವತ್ತಿಗೂ ಹಾಗೇ ಇದೆ. ಆ್ಯಂಡ್ ಟೈಮ್ ಸಿಕ್ಕಿದ್ರೆ ಸಿಗ್ತೀವಿ. ಅವ್ರ ಜೊತೆ ನಾವು ಸಿಕ್ಕಿದ್ದು ಯಾವುದೋ ಒಂದು ಇವೆಂಟ್ನಲ್ಲಿ, ಬಟ್ ಪರ್ಸ್ನಲಾಗಿ ಎಲ್ಲ ಭೇಟಿ ಮಾಡಿ ಒಂದಷ್ಟು ಮೆಮೊರೀಸ್ನ ಮೆಲುಕು ಹಾಕುವಂಥ ಒಂದು ಪ್ಲ್ಯಾನ್ಸ್ ನಡೀತಾ ಇದ್ದಾವೆ. ನೋಡೋಣ. ನಮ್ರತ ಅವ್ರ ಬಗ್ಗೆ ಮಾತಾಡ್ತಿದ್ರೆ ಆ ವಿಚಾರ ಮತ್ತೆ ಚರ್ಚೆ ಆಗ್ತಿದೆ. ನಾವು ಕೂಡ ಒಂದು ಕೇಳೋಂತ ಪ್ರಯತ್ನ, ಅವರ ಮೂಗುತಿ ಮೇಲೆ ನಿಮ್ ಕಣ್ ಬಿದ್ದಿತ್ತು, ಸೊ ಅದ್ರ ಬಗ್ಗೆ ಮಾತಾಡಿದ್ರಿ. ಪ್ರತಿಯೊಂದು ಕೂಡ ಜನ ಈಗ ನೋಡ್ತಾ ಇದ್ದಾರೆ. ಏನು ಅದು ಬಿಗ್ ಬಾಸ್ ಮನೆಯೊಳಗೂ ಆ ರೀತಿ ಸಾಕಷ್ಟು ರೇಗಿಸಿದ್ದಿದೆ, ಹೊಗಳಿದ್ದಿದೆ. ಅವ್ರು ತುಂಬಾ ಖುಷಿ ಪಡ್ತಾರೆ. ಅವ್ರು ನಕ್ಕಾಗ, ಅವ್ರು ನಾಚ್ಕೊಂಡಾಗ ಅವರು ಚೆನ್ನಾಗಿ ಕಾಣುತ್ತೆ. ಅದನ್ನ ಹೇಳ್ತೀನಿ, ಅದ್ರಲ್ಲೇನಿದೆ. ಇದೆಲ್ಲದ್ರ ಜೊತೆಗೆ ಸಂಗೀತ ಅವರು ಮತ್ತು ಕಾರ್ತಿಕ್ ಅವರ ನಡುವಿನ ಮನಸ್ತಾಪ ದೂರ ಆಗದೆ ಅವಾಗ ಜೊತೆಗೆ ಏನಾದ್ರು ಸಿನಿಮಾ ಮಾಡುವಂತ ಅವಕಾಶಗಳು ಸಿಕ್ಕರೆ ಸಿನಿಮಾ ಮಾಡ್ತಾರ? ಹೇಗೆಲ್ಲ ಪ್ಲಾನ್ ಆಗ್ತಿದೆ? ಯಾವತ್ ಮಾತಾಡ್ತೀರಾ? ಯಾವತ್ ಮಾತಾಡ್ತೀವಿ ಅನ್ನೋದು ಗೊತ್ತಿಲ್ಲ, ಬಟ್ ಮನಸ್ತಾಪ ಇದೆ ಅಂತ ನನಗಂತೂ ಅನಿಸಿಲ್ಲ. ಒಳಗಡೆ ಏನೇನಾಗಬೇಕಾಗಿತ್ತು ಅದಾಗಿದೆ. ಹೊರಗಡೆ ಬಂದಾಗ ಮಾತಾಡುವಂಥ ಅವಕಾಶ ಸಿಕ್ಕಿಲ್ಲ. ಮಾತಾಡಿದ್ರೆ ಡೆಫಿನೆಟ್ಲಿ ಮಾತಾಡ್ತೀನಿ. ಆ್ಯಂಡ್ ನಮ್ರತ ನಾವು ಸಣ್ಣ ಪುಟ್ಟ ಜಗಳಗಳಾಗೇ ಆಗುತ್ತೆ ಸರ್. ವಿ ಆರ್ ಗುಡ್ ಫ್ರೆಂಡ್ಸ್, ವಿ ಹ್ಯಾವ್ ಶೇರ್ಡ್ ಗುಡ್ ಬಾಂಡಿಂಗ್. ಸೊ ಇವತ್ತಿಗೂ ಹಾಗೇ ಇದೆ. ಆ್ಯಂಡ್ ಟೈಮ್ ಸಿಕ್ಕಿದ್ರೆ ಸಿಗ್ತೀವಿ. ಅವ್ರ ಜೊತೆ ನಾವು ಸಿಕ್ಕಿದ್ದು ಯಾವುದೋ ಒಂದು ಇವೆಂಟ್ನಲ್ಲಿ, ಬಟ್ ಪರ್ಸ್ನಲಾಗಿ ಎಲ್ಲ ಭೇಟಿ ಮಾಡಿ ಒಂದಷ್ಟು ಮೆಮೊರೀಸ್ನ ಮೆಲುಕು ಹಾಕುವಂಥ ಒಂದು ಪ್ಲ್ಯಾನ್ಸ್ ನಡೀತಾ ಇದ್ದಾವೆ. ನೋಡೋಣ. ನಮ್ರತ ಅವ್ರ ಬಗ್ಗೆ ಮಾತಾಡ್ತಿದ್ರೆ ಆ ವಿಚಾರ ಮತ್ತೆ ಚರ್ಚೆ ಆಗ್ತಿದೆ. ನಾವು ಕೂಡ ಒಂದು ಕೇಳೋಂತ ಪ್ರಯತ್ನ, ಅವರ ಮೂಗುತಿ ಮೇಲೆ ನಿಮ್ ಕಣ್ ಬಿದ್ದಿತ್ತು, ಸೊ ಅದ್ರ ಬಗ್ಗೆ ಮಾತಾಡಿದ್ರಿ. ಪ್ರತಿಯೊಂದು ಕೂಡ ಜನ ಈಗ ನೋಡ್ತಾ ಇದ್ದಾರೆ. ಏನು ಅದು ಬಿಗ್ ಬಾಸ್ ಮನೆಯೊಳಗೂ ಆ ರೀತಿ ಸಾಕಷ್ಟು ರೇಗಿಸಿದ್ದಿದೆ, ಹೊಗಳಿದ್ದಿದೆ. ಅವ್ರು ತುಂಬಾ ಖುಷಿ ಪಡ್ತಾರೆ. ಅವ್ರು ನಕ್ಕಾಗ, ಅವ್ರು ನಾಚ್ಕೊಂಡಾಗ ಅವರು ಚೆನ್ನಾಗಿ ಕಾಣುತ್ತೆ. ಅದನ್ನ ಹೇಳ್ತೀನಿ, ಅದ್ರಲ್ಲೇನಿದೆ. ಇದೆಲ್ಲದ್ರ ಜೊತೆಗೆ ಸಂಗೀತ ಅವರು ಮತ್ತು ಕಾರ್ತಿಕ್ ಅವರ ನಡುವಿನ ಮನಸ್ತಾಪ ದೂರ ಆಗದೆ ಅವಾಗ ಜೊತೆಗೆ ಏನಾದ್ರು ಸಿನಿಮಾ ಮಾಡುವಂತ ಅವಕಾಶಗಳು ಸಿಕ್ಕರೆ ಸಿನಿಮಾ ಮಾಡ್ತಾರ? ಹೇಗೆಲ್ಲ ಪ್ಲಾನ್ ಆಗ್ತಿದೆ? ಯಾವತ್ ಮಾತಾಡ್ತೀರಾ? ಯಾವತ್ ಮಾತಾಡ್ತೀವಿ ಅನ್ನೋದು ಗೊತ್ತಿಲ್ಲ, ಬಟ್ ಮನಸ್ತಾಪ ಇದೆ ಅಂತ ನನಗಂತೂ ಅನಿಸಿಲ್ಲ. ಒಳಗಡೆ ಏನೇನಾಗಬೇಕಾಗಿತ್ತು ಅದಾಗಿದೆ. ಹೊರಗಡೆ ಬಂದಾಗ ಮಾತಾಡುವಂಥ ಅವಕಾಶ ಸಿಕ್ಕಿಲ್ಲ. ಮಾತಾಡಿದ್ರೆ ಡೆಫಿನೆಟ್ಲಿ ಮಾತಾಡ್ತೀನಿ.